ನನ್ನ ಮಗ ಅಲ್ವೇನು? ಆ ವಿಶ್ವಾಸ ಎನ್ನುವುದು ನನಗೆ ಯಾವತ್ತಿಗುಂಟು. ಅದಕ್ಕೆ ನನ್ನ ಬಾಯಿಂದ ಈ ಪರಿಯ ಉದ್ಗಾರ ಹೊರಬಿದ್ದದ್ದು. ಬಳಿರೆ ಭಾಗ್ಯದ ಮಗನೇ ಬಾಬಾ, ನಿನ್ನ ಬಲು ಸಾಹಸ ವೀರೋಕ್ತಿಗೊಪ್ಪಿದೆ, ಮೆಚ್ಚಿದೆ. ಈಗ ನೀನು ಹೋಗ್ಲಿಕ್ಕಿರುವುದು ಆ ಹುಲು ನರರಲ್ಲಿಗೆ, ಉತ್ತರಪುರಕ್ಕೆ. ಇನ್ನು ಮುಂದೆ ಆಲೋಚನೆ ಮಾಡಬೇಡ. ಹೋಗಿ ಹುಲು ನರರನ್ನು ತಡೆಗಟ್ಟು. ಖಂಡಿತ. ಅಲ್ಲಿರುವ ತರುಣಿ ಅವಳನ್ನು ಮಾತ್ರ ಬಿಡಬೇಡ. ಯಾರವಳು? ಶಿವೆ. ಚಂದ ಇದ್ದಾಳ? ಇನ್ನು ನೋಡುವುದಕ್ಕೆ ಬಹಳ ಚಂದ ಇದ್ದಾಳಂತೆ. ಹೌದೌದು. ಮತ್ತೆ ನೀನು ಹೋಗಿ ನೋಡುದು ಬೇಡ ಆಯ್ತಾ? ನಾನು ನೋಡುದು. ಮುಖ ನೋಡುದು ಬೇಡ. ನಾನು ಯಾವ್ದು ನೋಡುದಿಲ್ಲ. ಯಾವ್ದು ನೋಡುದು ಬೇಡ. ಮುಖ ನೋಡದಿದ್ರೆ ಅವಳು ಅಂತ ಹೇಗೆ ಗೊತ್ತಾಗುವುದು? ಅಲ್ಲ, ಕೇಳ್ತೇನೆ. ಹೇಳ್ತೇನೆ. ನೀನ ಶಿವಯ್ಯ ಬಾ ಅಂತೇನೆ. ಅದು ಬೇಕು. ಅಷ್ಟು ಮಾಡಿ ಈ ಕಡೆಗೆ ನೀನು ಬರಬೇಕು. ಬರುವಾಗ ತರುಣಿಯನ್ನು ಹೇಳ್ತರಬೇಕು. ಹೋಗುವ ಕಾರ್ಯದಲ್ಲಿ ನಿನಗೆ ಯಶಸ್ಸು ಸಿಗಲಿ ಎನ್ನುವ ಕಾರಣಕ್ಕೆ ಹಾರೈಸುತ್ತಾ ಇದ್ದೇನೆ. ನಿನಗೆ ಮಂಗಳವಾಗಲಿ. ನಾವು ನಂಬಿದ ಪರಶಿವನೇ ನಿನ್ನನ್ನು ಕಾಪಾಡಲಿ. ಮತ್ತೆ ಜಾಗೃತೆಯ ಕಿವಿಮಾತು. ಹೋಗುತ್ತಿರುವುದು ನಿನಗೆ ಪರಿಚಯ ಇರುವ ಪಟ್ಟಣಕ್ಕಲ್ಲ ಅಲ್ವಾ? ಬಹುದೂರದಿಂದ ಹೋಗ್ತಾ ಇದೀಯಾ. ಆದಷ್ಟು ಜಾಗೃತೆಯಿಂದ ಹೊಸ ಪಟ್ಟಣಕ್ಕೆ ಹೋಗಿ ಅಲ್ಲಿ ಮಾಡಬೇಕಾದ ಕಾರ್ಯವನ್ನ ಮುಗಿಸಿ ಮತ್ತಿಲ್ಲಿಗೆ ಬರಬೇಕು. ಆ ಹೊಸ ಪಟ್ಟಣಕ್ಕೆ ಹೋಗ್ತೇನೆ. ಪ್ರಕಾಶಮಾನವಾಗಿ ಪ್ರಕಾಶಿಸುವ ಪ್ರಭಾಕರನಂತೆ ಶೋಭಿಸುವ ಯಾರು ನೋಡ್ಕೊಂಡು ಬರ್ತೇನೆ. ಹೌದಲ್ಲ? ಮರಳಿ ಬಂದ ಬಳಿಕ ನಿನ್ನ ದಿಗ್ವಿಜಯದ ವಿಜಯದ ಪ್ರಣತಿಯನ್ನ ಬೆಳಗಿಸುವ